ಎಲ್ಲರಿಗೂ ನಮಸ್ಕಾರ. ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಶಿವಮೊಗ್ಗ ಹಾಗೂ ಕೇರಿಂಗ್ ವಿತ್ ಕಲರ್ ಸಹಯೋಗದೊಂದಿಗೆ 2025-26ನೇ ಸಾಲಿನ ಆಗಸ್ಟ್ ತಿಂಗಳಿನ ಗಣಿತ ವಿಷಯದ ವೆಬಿನಾರ್ಗೆ ಸ್ವಾಗತವನ್ನು ಕೋರುತ್ತಾ ಈ ಒಂದು ಪ್ರಸ್ತುತಿಯನ್ನು ಶುರು ಮಾಡೋಣ. ಆಗಸ್ಟ್ ತಿಂಗಳ ಕ್ಲಿಷ್ಟಾಂಶಗಳು ಹೀಗಿವೆ. ತರಗತಿ 4 ದಶಕ ಸಹಿತ ಗುಣಾಕಾರವನ್ನು ಮಾಡುವುದು ಮತ್ತು ದೈನಂದಿನ ಜೀವನದಲ್ಲಿ ಬರುವ ಗುಣಾಕಾರದ ಸಮಸ್ಯೆಗಳನ್ನು ಬಿಡಿಸುವುದು. ತರಗತಿ 5 ಸರಳ ಜಾಮಿತಿ ಆಕೃತಿಗಳ ಸುತ್ತಳತೆ ಮತ್ತು ವಿಸ್ತೀರ್ಣವನ್ನು ಕಂಡುಹಿಡಿಯುವುದು. ತರಗತಿ 6 ಅವಿಭಾಜ್ಯ ಅಪವರ್ತಿಸುವಿಕೆ, ಸಂಖ್ಯೆಗಳ ಮ ಸ ಅ ಹಾಗೂ ಲ ಸ ಗು ಕಂಡುಹಿಡಿಯುವುದು. ತರಗತಿ 7 ಭಿನ್ನ ರಾಶಿಗಳ ಭಾಗಾಕಾರ ಮಾಡುವುದು. ಮೊದಲಿಗೆ ತರಗತಿ 4ರ ಕ್ಲಿಷ್ಟಾಂಶ ನೋಡೋದಾದರೆ, ದಶಕ ಸಹಿತ ಗುಣಾಕಾರವನ್ನು ಮಾಡುವುದು ಮತ್ತು ದೈನಂದಿನ ಜೀವನದಲ್ಲಿ ಬರುವ ಗುಣಾಕಾರದ ಸಮಸ್ಯೆಗಳನ್ನು ಬಿಡಿಸುವುದು. ಈ ಒಂದು ಕ್ಲಿಷ್ಟಾಂಶ ನೋಡೋಕ್ಕೂ ಮುನ್ನ ಗುಣಾಕಾರ ಅಂದರೆ ಏನು, ಅದರಲ್ಲಿ ಬರುವ ಪದಗಳ ಬಗ್ಗೆ ತಿಳಿಯೋಣ. ಗುಣಾಕಾರ ಎಂದರೆ ಒಂದೇ ಸಂಖ್ಯೆಯ ಪುನರಾವರ್ತಿತ ಸಂಕಲನ. ಇಲ್ಲಿ ಒಂದು ಹೂವನ್ನು ತೋರಿಸಿದ್ದಾರೆ. ಇಲ್ಲಿ ಕೊಟ್ಟಿರುವ ಹೂವಿನಲ್ಲಿ ಎಷ್ಟು ದಳಗಳಿವೆ? ಹೌದು, 6. ಈ ರೀತಿಯ 7 ಹೂಗಳು ಎಷ್ಟು ದಳಗಳನ್ನು ಹೊಂದಿರುತ್ತವೆ ಅಂತ ಕೇಳಿದಾಗ 6 ದಳಗಳುಳ್ಳ 7 ಹೂಗಳು ಅಂದರೆ 6 × 7 = 42. ಇಲ್ಲಿ 6 ಎನ್ನುವುದು ಗುಣ್ಯ, 7 ಅನ್ನೋದು ಗುಣಕ ಮತ್ತು 42 ಅನ್ನೋದು ಗುಣಲಬ್ಧ ಆಗಿರುತ್ತೆ. ಗುಣಿಸುವ ಸಂಖ್ಯೆಯನ್ನು ಗುಣ್ಯ ಎನ್ನುವರು, ಗುಣಿಸಲ್ಪಡುವ ಸಂಖ್ಯೆಯನ್ನು ಗುಣಕ ಎನ್ನುವರು ಮತ್ತು 2 ಸಂಖ್ಯೆಗಳನ್ನು ಗುಣಿಸಿದಾಗ ಬಂದ ಉತ್ತರವನ್ನು ಗುಣಲಬ್ಧ ಎನ್ನುವರು. ಇದೇ ರೀತಿಯ ಚಟುವಟಿಕೆಯನ್ನು 5, 8, 10 ಮತ್ತು 12 ಹೂಗಳೊಂದಿಗೆ ಪ್ರಯತ್ನಿಸಿ. ಈಗ ಇನ್ನೊಂದು ಪ್ರಶ್ನೆಯನ್ನು ನೋಡೋಣ. 67 × 5 ಅಂದರೆ 67ಅನ್ನು 5 ಬಾರಿ ಗುಣಿಸಬೇಕು. 67ರಲ್ಲಿ 7 ಬಿಡಿ ಸ್ಥಾನದಲ್ಲಿ ಮತ್ತು 6 10ರ ಸ್ಥಾನದಲ್ಲಿರುತ್ತೆ. ಇದನ್ನು ಒಂದು ಚಟುವಟಿಕೆ ಮೂಲಕ ನೋಡೋಣ. ಇಲ್ಲಿ ಒಂದು ಕೋಷ್ಟಕವನ್ನು ನೀಡಿದ್ದೇವೆ. 67ಅನ್ನು ಇಲ್ಲಿ ತೋರಿಸಿದಂತೆ 1, 2, 3, 4, 5 ಹೀಗೆ 5 ಬಾರಿ ಗುಣಿಸಬೇಕು. ನಮಗೆಲ್ಲ ಗೊತ್ತಿರೋ ಹಾಗೆ ಗುಣಾಕಾರವು ಸಂಕಲನದ ಪುನರಾವರ್ತಿತ ರೂಪ. ಮೊದಲಿಗೆ ಬಿಡಿ ಸ್ಥಾನದಲ್ಲಿರುವ ಸಂಖ್ಯೆಗಳನ್ನು ಕೂಡಿಸಿ 35 ಸಿಗುತ್ತದೆ. ಅದೇ ರೀತಿ 10ರ ಸ್ಥಾನದಲ್ಲಿರುವ ಸಂಖ್ಯೆಗಳನ್ನು ಕೂಡಿಸಿದಾಗ 30 ಸಿಗುತ್ತದೆ. ಬಿಡಿ ಸ್ಥಾನದಲ್ಲಿರುವ 35ಅನ್ನು 30 + 5 ಎಂದು ಬರೆಯಬಹುದು. 5ಅನ್ನು ಬಿಡಿ ಸ್ಥಾನದಲ್ಲಿ ಬರೆದು 30 ಬಿಡಿಗಳನ್ನು 10ರ ಸ್ಥಾನಕ್ಕೆ ಕಳುಹಿಸಿ. ಆಗ 10ರ ಸ್ಥಾನದಲ್ಲಿ 30 + 3 ಆಗುತ್ತದೆ. ಈಗ 10ರ ಸ್ಥಾನದಲ್ಲಿ 3ಅನ್ನು ಬರೆದು 30 10ಗಳೆಂದರೆ 300. ಇದನ್ನು ಮುಂದಿನ ಸ್ಥಾನದಲ್ಲಿ ಅಂದರೆ 100ರ ಸ್ಥಾನದಲ್ಲಿ 3ಅನ್ನು ಬರೆಯಬೇಕು. ಆಗ 67 × 5ರ ಗುಣಲಬ್ಧ 335 ಸಿಗುತ್ತದೆ. ಈಗ ಇನ್ನೊಂದು ಪ್ರಶ್ನೆಯನ್ನು ನೋಡೋಣ. 267ಅನ್ನು 15ರಿಂದ ಗುಣಿಸಿದರೆ ಗುಣಲಬ್ಧ ಎಷ್ಟಾಗುತ್ತದೆ? ಇಲ್ಲಿ 267 ಗುಣ್ಯ 15 ಗುಣಕ ಆಗಿರುತ್ತೆ. 267ರಲ್ಲಿ 7 ಬಿಡಿ ಸ್ಥಾನದಲ್ಲಿ, 6 10ರ ಸ್ಥಾನದಲ್ಲಿ, ಅದೇ ರೀತಿ 2 100ರ ಸ್ಥಾನದಲ್ಲಿ ಇರುತ್ತದೆ. ಇನ್ನು 15ರಲ್ಲಿ 5 ಬಿಡಿ ಸ್ಥಾನ ಮತ್ತು 1 10ರ ಸ್ಥಾನದಲ್ಲಿ ಇರುತ್ತದೆ. ಮೊದಲು 267ಅನ್ನು ಗುಣಕದ ಬಿಡಿ ಸ್ಥಾನದಲ್ಲಿರುವ 5ರೊಂದಿಗೆ ಗುಣಿಸೋಣ. ಆವಾಗ ಗುಣಲಬ್ಧವು 1335 ಸಿಗುತ್ತದೆ. ಈಗ 267ಅನ್ನು ಗುಣಕದ 10ರ ಸ್ಥಾನದಲ್ಲಿರುವ 1 ಅಂದರೆ 10ರಿಂದ ಗುಣಿಸೋಣ. ಇಲ್ಲಿ 1ರ ಸ್ಥಾನ ಬೆಲೆ 10 ಆಗಿರುತ್ತದೆ. 267 × 10 ಮಾಡಿದಾಗ ಗುಣಲಬ್ಧವು 2670 ಸಿಗುತ್ತದೆ. ಈಗ ಇವೆರಡನ್ನೂ ಕೂಡಿಸಿದಾಗ 4005 ಗುಣಲಬ್ಧ ದೊರಕುತ್ತದೆ. ಅಂದರೆ 267 × 15ರ ಗುಣಲಬ್ಧ 4005.
ಈಗ ಮಕ್ಕಳಿಗೆ ನಿತ್ಯ ಜೀವನದ ಸಮಸ್ಯೆಗಳನ್ನು ಯಾವ ರೀತಿ ರಚನೆ ಮಾಡಬೇಕು, ಯಾವ ರೀತಿ ಬಿಡಿಸಬೇಕು ಅಂತ ಒಂದು ಉದಾಹರಣೆ ಮೂಲಕ ತಿಳಿಯೋಣ. ಅಭಿ ತರಕಾರಿ ಖರೀದಿಸಲು ಮಾರುಕಟ್ಟೆಗೆ ಹೋದನು. ಅವನ ತಾಯಿ ಅವನಿಗೆ 3 ಕಿಲೋಗ್ರಾಂ ಈರುಳ್ಳಿ, 4 ಕಿಲೋಗ್ರಾಂ ಟೊಮೆಟೊ, ಅರ್ಧ ಕಿಲೋಗ್ರಾಂ ಕ್ಯಾರೆಟ್ ಮತ್ತು 5 ಕಿಲೋಗ್ರಾಂ ಬೀನ್ಸನ್ನು ಖರೀದಿಸಲು ಹೇಳಿದಳು. ತರಕಾರಿಗಳ ಬೆಲೆಗಳು ಹೀಗಿವೆ. ಈರುಳ್ಳಿ ಕಿಲೋಗ್ರಾಂಗೆ ₹35, ಟೊಮ್ಯಾಟೊ ಕಿಲೋಗ್ರಾಂಗೆ ₹18, ಕ್ಯಾರೆಟ್ ಕಿಲೋಗ್ರಾಂಗೆ ₹60, ಅದೇ ರೀತಿ ಬೀನ್ಸ್ ಕಿಲೋಗ್ರಾಂಗೆ ₹120 ಆಗಿರುತ್ತೆ. ಈಗ ಅಭಿಗೆ ಈ ಎಲ್ಲ ತರಕಾರಿಗಳನ್ನು ಖರೀದಿಸಲು ಎಷ್ಟು ಹಣ ಬೇಕು? ಈಗ ಉತ್ತರವನ್ನು ಕಂಡುಹಿಡಿಯಲು ಪ್ರತಿಯೊಂದು ತರಕಾರಿಯ ಪ್ರಮಾಣ ಮತ್ತು ಬೆಲೆಯನ್ನು ಇಲ್ಲಿ ತೋರಿಸಿದಂತೆ ಪಟ್ಟಿ ಮಾಡಬೇಕು. ನಂತರ ಪ್ರತಿ ತರಕಾರಿಗೆ ಒಟ್ಟು ವೆಚ್ಚವನ್ನು ಲೆಕ್ಕ ಹಾಕಿ. ಈರುಳ್ಳಿಯ ಪ್ರಮಾಣ 3 ಕಿಲೋಗ್ರಾಂ. 1 ಕಿಲೋಗ್ರಾಂಗೆ ₹35. 2 ಕಿಲೋಗ್ರಾಂಗೆ 2 × 35 ಮಾಡಿದಾಗ ₹70. 3 ಕಿಲೋಗ್ರಾಂಗೆ 3 × 35 ಮಾಡಿದಾಗ ₹105 ಆಗಿರುತ್ತೆ. ಟೊಮೆಟೊ 4 ಕಿಲೋಗ್ರಾಂ. 1 ಕಿಲೋಗ್ರಾಂಗೆ ₹18 ಅಂದರೆ ₹72. ಕ್ಯಾರೆಟ್ ಅರ್ಧ ಕಿಲೋಗ್ರಾಂ ಆಗಿರೋದ್ರಿಂದ 1 ಕಿಲೋಗ್ರಾಂಗೆ ₹60 ಅಂದರೆ ₹30. ಬೀನ್ಸ್ 5 ಕಿಲೋಗ್ರಾಂ. 1 ಕಿಲೋಗ್ರಾಂಗೆ ₹120 ಅಂದರೆ ₹600. ಈಗ ಎಲ್ಲ ವೆಚ್ಚಗಳನ್ನು ಒಟ್ಟಿಗೆ ಸೇರಿಸಿ ₹105 ಪ್ಲಸ್ ₹72 ಪ್ಲಸ್ ₹30 ಪ್ಲಸ್ ₹600 ಇದೆಲ್ಲದರ ಮೊತ್ತ ₹807 ಆಗಿರುತ್ತೆ. ಆದ್ದರಿಂದ ಅಭಿಗೆ ಎಲ್ಲ ತರಕಾರಿಗಳನ್ನು ಖರೀದಿಸಲು ₹807 ಬೇಕಾಗಿರುತ್ತದೆ. ಈಗ ಒಂದು ಸಮೀಕ್ಷಾ ಪ್ರಶ್ನೆಯನ್ನು ನೋಡೋಣ. ಒಂದು ಬಸ್ ದಿನಕ್ಕೆ 12 ಗಂಟೆ ಚಲಿಸುತ್ತದೆ. 1 ಗಂಟೆಯಲ್ಲಿ ಅದು 47 ಕಿಲೋಮೀಟರ್ ಚಲಿಸುತ್ತದೆ. 2 ವಾರದಲ್ಲಿ ಬಸ್ ಚಲಿಸಿದ ದೂರವನ್ನು ಕಂಡುಹಿಡಿಯಿರಿ. ಇಲ್ಲಿ 4 ಆಪ್ಷನ್ಸ್ ಅನ್ನು ನೀಡಿದ್ದಾರೆ. ಆಪ್ಷನ್ ಎ 7896 ಕಿಲೋಮೀಟರ್, ಆಪ್ಷನ್ ಬಿ 7986 ಕಿಲೋಮೀಟರ್, ಆಪ್ಷನ್ ಸಿ 7698 ಕಿಲೋಮೀಟರ್, ಆಪ್ಷನ್ ಡಿ 7869 ಕಿಲೋಮೀಟರ್. ಉತ್ತರವನ್ನು ನೋಡೋಣ. ಆಪ್ಷನ್ ಎ 7896 ಕಿಲೋಮೀಟರ್. ಈ ಉತ್ತರವನ್ನು ಕಂಡುಹಿಡಿಯಲು ನಿಮಗೆ ಒಂದು ವಾರದಲ್ಲಿ ಎಷ್ಟು ದಿನಗಳು ಅಂತ ಗೊತ್ತಿರಬೇಕು. ಒಂದು ವಾರದಲ್ಲಿ 7 ದಿನಗಳು ಅಂದರೆ 2 ವಾರದಲ್ಲಿ 14 ದಿನಗಳು ಆಗುತ್ತೆ. ಈಗ 14 × 12 × 47 ಗುಣಿಸುವುದರಿಂದ 7896 ಕಿಲೋಮೀಟರ್ ಗುಣಲಬ್ಧವಾಗಿ ಸಿಗುತ್ತದೆ. ಈಗ ತರಗತಿ 5ರ ಕ್ಲಿಷ್ಟಾಂಶವು ಹೀಗಿದೆ. ಸರಳ ಜಾಮಿತಿ ಆಕೃತಿಗಳ ಸುತ್ತಳತೆ ಮತ್ತು ವಿಸ್ತೀರ್ಣವನ್ನು ಕಂಡುಹಿಡಿಯುವುದು. ಮೊದಲಿಗೆ ಸುತ್ತಳತೆ. ಒಂದು ಸರಳ ರೇಖಾಕೃತಿಯ ಎಲ್ಲ ಬಾಹುಗಳ ಒಟ್ಟು ಉದ್ದವನ್ನು ಆ ಆಕೃತಿಯ ಸುತ್ತಳತೆ ಎಂದು ಕರೆಯುವರು. ಆಯತದಲ್ಲಿ ಅಭಿಮುಖ ಬಾಹುಗಳ ಅಳತೆ ಒಂದೇ ಆಗಿರುತ್ತದೆ. ಉದಾಹರಣೆಗೆ ಕೊಟ್ಟಿರುವ ಆಯತದ ಸುತ್ತಳತೆಯನ್ನು ಕಂಡುಹಿಡಿಯಬೇಕು. ಆಯತದ ಸುತ್ತಳತೆ ಉದ್ದ ಪ್ಲಸ್ ಅಗಲ ಪ್ಲಸ್ ಉದ್ದ ಪ್ಲಸ್ ಅಗಲ ಆಗಿರುತ್ತೆ. ಇಲ್ಲಿ AB ಮತ್ತು CD ಉದ್ದಗಳಾಗಿವೆ. ಅದೇ ರೀತಿ BC ಮತ್ತು DA ಅಗಲಗಳಾಗಿರುತ್ತವೆ. AB 14 ಸೆಂಟಿಮೀಟರ್, BC 8 ಸೆಂಟಿಮೀಟರ್, CD 14 ಸೆಂಟಿಮೀಟರ್, DA 8 ಸೆಂಟಿಮೀಟರ್. ಇದೆಲ್ಲವನ್ನು ಕೂಡಿಸಿದಾಗ ಬರುವ ಮೊತ್ತ 44 ಸೆಂಟಿಮೀಟರ್ ಆಗಿರುತ್ತದೆ. 2 ಉದ್ದ ಪ್ಲಸ್ 2 ಅಗಲ 2 × 14 ಸೆಂಟಿಮೀಟರ್ ಪ್ಲಸ್ 2 × 8 ಸೆಂಟಿಮೀಟರ್. ಇದು 28 ಸೆಂಟಿಮೀಟರ್ ಪ್ಲಸ್ 16 ಸೆಂಟಿಮೀಟರ್ 44 ಸೆಂಟಿಮೀಟರ್ ಆಗಿರುತ್ತದೆ. ಕೊಟ್ಟಿರುವ ಆಯತದ ಸುತ್ತಳತೆಯು 44 ಸೆಂಟಿಮೀಟರ್ ಆಗಿರುತ್ತದೆ. ಈಗ ಮತ್ತೊಂದು ಉದಾಹರಣೆಯನ್ನು ನೋಡೋಣ. ಇಲ್ಲಿ ಒಂದು ಚೌಕವನ್ನು ಕೊಟ್ಟಿದ್ದಾರೆ. ಒಂದು ಬಾಹುವಿನ ಅಳತೆ 3 ಮೀಟರ್. ಚೌಕದಲ್ಲಿ ಎಲ್ಲ ಬಾಹುಗಳ ಅಳತೆ ಒಂದೇ ಇರುವುದರಿಂದ ಮುಂದಿನ ಬಾಹುಗಳ ಅಳತೆಗಳು ಕೂಡ 3 ಮೀಟರ್ ಆಗಿರುತ್ತದೆ. ಇಲ್ಲಿ ಚೌಕದ ಸುತ್ತಳತೆ 4 × ಬಾಹುವಿನ ಅಳತೆ 3 ಮೀಟರ್ ಇರುವುದರಿಂದ 4 × 3 ಮೀಟರ್ ಆಗುತ್ತದೆ.
ಅಂದರೆ ಇಲ್ಲಿ ಕೊಟ್ಟಿರುವ ಚೌಕದ ಸುತ್ತಳತೆಯು 12 ಮೀಟರ್ ಆಗಿರುತ್ತದೆ. ಈಗ ವಿಸ್ತೀರ್ಣವನ್ನು ನೋಡೋಣ. ಒಂದು ಆಕೃತಿಯು ಆಕ್ರಮಿಸುವ ಸ್ಥಳ ಅಥವಾ ಪ್ರದೇಶವನ್ನು ಆ ಆಕೃತಿಯ ವಿಸ್ತೀರ್ಣ ಎಂದು ಕರೆಯುತ್ತೇವೆ. ಉದಾಹರಣೆಗೆ ಇಲ್ಲಿ ಒಂದು ಚೌಕಾಕೃತಿಯ ಮೈದಾನವನ್ನು ನೋಡ್ತಾ ಇದ್ದೀವಿ. ಇಲ್ಲಿ 4 ವಿದ್ಯಾರ್ಥಿಗಳು ಒಂದೊಂದು ಮೂಲೆಯಲ್ಲಿ ನಿಂತಿದ್ದಾರೆ. ಈ ಮೈದಾನದ ಒಂದು ಬಾಹುವಿನ ಅಳತೆ 3 ಮೀಟರ್ ಆಗಿರುತ್ತದೆ. ವಿಸ್ತೀರ್ಣವನ್ನು ಕಂಡುಹಿಡಿಯಲು ಮೊದಲಿಗೆ 3 ಮೀಟರನ್ನು 1 ಮೀಟರ್ನಂತೆ ಸಮಭಾಗಗಳಾಗಿ ವಿಂಗಡಿಸಿ. ಇಲ್ಲಿ ಒಂದು ಭಾಗದ ವಿಸ್ತೀರ್ಣ 1 ಚದುರ ಮೀಟರ್ ಆಗಿರುತ್ತೆ. ಒಟ್ಟಾರೆ 9 ಭಾಗಗಳಿವೆ. ಅಂದರೆ ಕೊಟ್ಟಿರುವ ಆಕೃತಿಯ ವಿಸ್ತೀರ್ಣವು 9 ಚದುರ ಮೀಟರ್ ಆಗಿರುತ್ತೆ. ಇದನ್ನು ಸೂತ್ರದ ಮೂಲಕ ನೋಡೋದಾದರೆ ಚೌಕದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಬಾಹು ಇಂಟು ಬಾಹು. ಇಲ್ಲಿ ಬಾಹುವಿನ ಅಳತೆ 3 ಮೀಟರ್ ಆಗಿರುವುದರಿಂದ ವಿಸ್ತೀರ್ಣ 3 ಮೀಟರ್ ಇಂಟು 3 ಮೀಟರ್ ಈಕ್ವಲ್ ಟು 9 ಚದರ ಮೀಟರ್ ಆಗಿರುತ್ತದೆ. ಈಗ ಆಯತಾಕಾರದ ಕಪ್ಪು ಹಲಗೆಯ ವಿಸ್ತೀರ್ಣವನ್ನು ನೋಡೋಣ. ಆಯತದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರವು ಉದ್ದ ಇಂಟು ಅಗಲ, ಅಂದರೆ 14 ಇಂಟು 8 ಸೆಂಟಿಮೀಟರ್ ಈಕ್ವಲ್ಸ್ ಟು 112 ಚದರ ಸೆಂಟಿಮೀಟರ್ ಆಗಿರುತ್ತದೆ. ಈಗ ಒಂದು ಸಮೀಕ್ಷಾ ಪ್ರಶ್ನೆಯನ್ನು ನೋಡೋಣ. ಒಂದು ಏಕಮಾನ ಚೌಕದ ವಿಸ್ತೀರ್ಣವು 20 ಚದರ ಸೆಂಟಿಮೀಟರ್ ಆಗಿದ್ದರೆ ಕೆಳಗೆ ಕೊಟ್ಟಿರುವ ಚಿತ್ರದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಇದಕ್ಕೆ 4 ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಆಪ್ಷನ್ ಎ 12 ಚದರ ಸೆಂಟಿಮೀಟರ್, ಆಪ್ಷನ್ ಬಿ 240 ಚದರ ಸೆಂಟಿಮೀಟರ್, ಆಪ್ಷನ್ ಸಿ 140 ಚದರ ಸೆಂಟಿಮೀಟರ್, ಆಪ್ಷನ್ ಡಿ 4800 ಚದರ ಸೆಂಟಿಮೀಟರ್. ಉತ್ತರವನ್ನು ನೋಡೋಣ. ಆಪ್ಷನ್ ಬಿ 240 ಚದರ ಸೆಂಟಿಮೀಟರ್. ಉತ್ತರ ಹೇಗೆ ಬಂತು ಅಂತ ನೋಡೋದಾದರೆ ಚಿತ್ರದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಚೌಕಗಳ ಸಂಖ್ಯೆ ಇಂಟು ಒಂದು ಏಕಮಾನ ಚೌಕದ ವಿಸ್ತೀರ್ಣ, ಅಂದರೆ 12 ಇಂಟು 20 ಚದರ ಸೆಂಟಿಮೀಟರ್ ಈಕ್ವಲ್ಸ್ ಟು 240 ಸೆಂಟಿಮೀಟರ್ ಸ್ಕ್ವೇರ್ ಅಥವಾ 240 ಚದರ ಸೆಂಟಿಮೀಟರ್ ಆಗಿರುತ್ತದೆ. ಈಗ ತರಗತಿ 6ರ ಕ್ಲಿಷ್ಟಾಂಶವನ್ನು ನೋಡೋಣ. ಅವಿಭಾಜ್ಯ ಅಪವರ್ತಿಸುವಿಕೆ, ಸಂಖ್ಯೆಗಳ ಮಸಾ ಹಾಗೂ ಲಸಾಗುಗಳನ್ನು ಕಂಡುಹಿಡಿಯುವುದು. ಮೊದಲಿಗೆ ಅವಿಭಾಜ್ಯ ಸಂಖ್ಯೆಗಳು. ಅವಿಭಾಜ್ಯ ಸಂಖ್ಯೆಗಳು ಅಂದರೆ ಏನು? ಅವುಗಳನ್ನು ಯಾವ ರೀತಿ ಕಂಡುಹಿಡಿಯಬೇಕು ಅನ್ನೋದನ್ನು ನೋಡೋಣ. 2 ರಿಂದ 100ರ ನಡುವಿನ ಅವಿಭಾಜ್ಯ ಸಂಖ್ಯೆಗಳನ್ನು ಪತ್ತೆ ಹಚ್ಚಲು ಇರೇಟೋಸ್ಥೇನ್ ಪದ್ಧತಿಯನ್ನು ಬಳಸಬಹುದು. 1 ರಿಂದ 100ರವರೆಗೆ ಸಂಖ್ಯೆಗಳ ಪಟ್ಟಿಯನ್ನು ರಚಿಸಿ. 2ಅನ್ನು ಮೊದಲ ಅವಿಭಾಜ್ಯ ಸಂಖ್ಯೆಯಂತೆ ವೃತ್ತ ಮಾಡಿ. 2ರ ಎಲ್ಲ ಗುಣಕಗಳನ್ನು ಕ್ರಾಸ್ಔಟ್ ಮಾಡಿ. ನಂತರ ಕ್ರಾಸ್ಔಟ್ ಮಾಡದ ಮುಂದಿನ ಸಂಖ್ಯೆಯನ್ನು ಅಂದರೆ 3ಅನ್ನು ವೃತ್ತ ಮಾಡಿ ಮತ್ತು ಎಲ್ಲ ಮುಂದಿನ ಸಂಖ್ಯೆಗಳಿಗಾಗಿ ಈ ಪ್ರಕ್ರಿಯೆಯನ್ನು ಪುನರಾವರ್ತಿಸಿ. ನೀವು ಎಲ್ಲ ಅವಿಭಾಜ್ಯ ಸಂಖ್ಯೆಗಳನ್ನು ವೃತ್ತಗೊಳಿಸುವವರೆಗೆ ಇದನ್ನು ಮುಂದುವರಿಸಿ. 1 ರಿಂದ 100ರ ನಡುವಿನ ಅವಿಭಾಜ್ಯ ಸಂಖ್ಯೆಗಳು 2, 3, 5, 7, 11 ಮುಂತಾದವು. ಹಾಗಾದರೆ ಅವಿಭಾಜ್ಯ ಸಂಖ್ಯೆಗಳು ಅಂದರೆ ಏನು? ಕೇವಲ 2 ಅಪವರ್ತನಗಳನ್ನು ಹೊಂದಿರುವ ಸಂಖ್ಯೆಗಳನ್ನು ಅವಿಭಾಜ್ಯ ಸಂಖ್ಯೆಗಳು ಅಥವಾ ಅವಿಭಾಜ್ಯಗಳು ಅಂತ ಕರಿತೀವಿ. ಈಗ ಭಾಜ್ಯ ಸಂಖ್ಯೆಗಳು ಅಂದರೆ ಏನು ಅಂತ ನೋಡೋಣ. 2ಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿರುವ ಸಂಖ್ಯೆಗಳನ್ನು ಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಉದಾಹರಣೆಗೆ 4, 6, 8, 9, 10 ಮುಂತಾದವು. ಹಾಗಾದರೆ ಒಂದು ಅವಿಭಾಜ್ಯ ಸಂಖ್ಯೆನೋ ಅಥವಾ ಭಾಜ್ಯ ಸಂಖ್ಯೆ? ಒಂದು ಅವಿಭಾಜ್ಯವೂ ಅಲ್ಲದ ಭಾಜ್ಯವೂ ಅಲ್ಲದ ಒಂದು ಸಂಖ್ಯೆ. ಈಗ ಒಂದು ಸಂಖ್ಯೆಯನ್ನು ಕೊಟ್ಟಾಗ ಅವಿಭಾಜ್ಯ ಅಪವರ್ತನಗಳನ್ನು ಕಂಡುಹಿಡಿಯುವುದು. ಇವನ್ನು ಕಂಡುಹಿಡಿಯಲು ವಿದ್ಯಾರ್ಥಿಗಳಿಗೆ ಭಾಜ್ಯತಾ ನಿಯಮದ ಬಗ್ಗೆ ಗೊತ್ತಿರಬೇಕು. ಉದಾಹರಣೆಗೆ 28. ಈ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 8 ಇದೆ. ಆದ್ದರಿಂದ ಇದು 2ರಿಂದ ಸಂಪೂರ್ಣವಾಗಿ ಭಾಗ ಹೋಗುತ್ತದೆ. ಅಂದರೆ 2 ಇಂಟು 14 28 ಆಗುತ್ತದೆ. 14ರ ಬಿಡಿ ಸ್ಥಾನದಲ್ಲಿ 4 ಇರುವುದರಿಂದ ಇದು ಕೂಡ 2ರಿಂದ ಸಂಪೂರ್ಣವಾಗಿ ಭಾಗವಾಗುತ್ತದೆ. ಅಂದರೆ 2 ಇಂಟು 7 ಈಕ್ವಲ್ ಟು 14. ಕೊನೆಯಲ್ಲಿ 7 7ರಿಂದ ಸಂಪೂರ್ಣವಾಗಿ ಭಾಗವಾಗುತ್ತದೆ. ಇಲ್ಲಿ ಬಂದಿರುವ 2,
2, 7 ಇವು 28ರ ಅವಿಭಾಜ್ಯ ಅಪವರ್ತನಗಳು. ಈಗ ಇನ್ನೊಂದು ಉದಾಹರಣೆಯನ್ನು ನೋಡೋಣ. 980. ಈ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 0 ಇದೆ. ಆದ್ದರಿಂದ ಇದು 2ರಿಂದ ಸಂಪೂರ್ಣವಾಗಿ ಭಾಗವಾಗುತ್ತದೆ. ಅಂದರೆ 2 × 490 = 980 ಆಗುತ್ತದೆ. ಇನ್ನು 490ರ ಬಿಡಿ ಸ್ಥಾನದಲ್ಲಿ 0 ಇರುವುದರಿಂದ ಇದು ಕೂಡ 2ರಿಂದ ಸಂಪೂರ್ಣವಾಗಿ ಭಾಗವಾಗುತ್ತದೆ. ಅಂದರೆ 2 × 245 = 490. ಇಲ್ಲಿ 245ರ ಬಿಡಿ ಸ್ಥಾನದಲ್ಲಿ 5 ಇರುವುದರಿಂದ ಇದು 5ರಿಂದ ಸಂಪೂರ್ಣವಾಗಿ ಭಾಗವಾಗುತ್ತದೆ. ಅಂದರೆ 5 × 49 = 245. 49 ಇದು 7ರಿಂದ, ಅದೇ ರೀತಿ ಕೊನೆಯಲ್ಲಿ 7 ಕೂಡ 7ರಿಂದ ಭಾಗವಾಗುತ್ತದೆ. ಇಲ್ಲಿ ಬಂದಿರುವ 2, 2, 5, 7, 7 ಇವು 980ರ ಅವಿಭಾಜ್ಯ ಅಪವರ್ತನಗಳು. ಈಗ ನಾವು ಮಸಾ ಹಾಗೂ ಲಸಾಗು ಬಗ್ಗೆ ತಿಳಿಯೋಣ. ಮೊದಲಿಗೆ ಮಸಾ. ಇದರ ವಿಸ್ತೃತ ರೂಪ ಮಹತ್ತಮ ಸಾಮಾನ್ಯ ಅಪವರ್ತನ. ಈಗ ಇದಕ್ಕೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆಯನ್ನು ನೋಡೋಣ. ಒಂದು ಪ್ಯಾಕೆಟ್ನಲ್ಲಿ ಎಷ್ಟು ಗರಿಷ್ಠ ಸಂಖ್ಯೆಯ ಸೇಬುಗಳನ್ನು ಪೂರ್ಣ ಸಂಖ್ಯೆಯಲ್ಲಿ ಹಾಕಬಹುದು ಅಂತ ಕೇಳಿದ್ದಾರೆ. ಇಲ್ಲಿ ಗರಿಷ್ಠ ಅಂತ ಬಂದಾಗ ನಾವು ಮಸಾವನ್ನು ಕಂಡುಹಿಡಿಯಬೇಕು. ಇಲ್ಲಿ ಒಂದು ಕಡೆ 8 ಸೇಬುಗಳು, ಇನ್ನೊಂದು ಕಡೆ 12 ಸೇಬುಗಳನ್ನು ಕೊಟ್ಟಿದ್ದಾರೆ. ಮೊದಲು 8 ಮತ್ತು 12ರ ಸಾಮಾನ್ಯ ಅಪವರ್ತನಗಳನ್ನು ಕಂಡುಹಿಡಿಯಬೇಕು. 8 ಮತ್ತು 12ರಲ್ಲಿ ಮೊದಲಿಗೆ 2ರ ಗುಂಪುಗಳನ್ನು ಮಾಡಿದಾಗ ನಮಗೆ 2 ಸಾಮಾನ್ಯ ಅಪವರ್ತನವಾಗಿ ಸಿಗುತ್ತದೆ. ಅದೇ ರೀತಿ 8 ಮತ್ತು 12ರಲ್ಲಿ 4ರ ಗುಂಪನ್ನು ಮಾಡಿದಾಗ ನಮಗೆ 4 ಸಾಮಾನ್ಯ ಅಪವರ್ತನ ಸಿಗುತ್ತದೆ. ಹಾಗಾದರೆ ಇಲ್ಲಿ 4 ಗರಿಷ್ಠವಾಗಿರತಕ್ಕಂಥ ಸಂಖ್ಯೆ. ಈ ಸಾಮಾನ್ಯ ಅಪವರ್ತನಗಳಲ್ಲಿ 4 ದೊಡ್ಡ ಸಂಖ್ಯೆ ಆಗಿರುವುದರಿಂದ ಅದು ಕೊಟ್ಟಿರುವ ಸಂಖ್ಯೆಯ ಮಸಾ ಆಗಿರುತ್ತದೆ. ಅಂದರೆ 2 ಅಥವಾ ಹೆಚ್ಚು ಸಂಖ್ಯೆಗಳ ಮಹತ್ತಮ ಸಾಮಾನ್ಯ ಅಪವರ್ತನವು ಆ ಸಂಖ್ಯೆಗಳ ಸಾಮಾನ್ಯ ಅಪವರ್ತನಗಳಲ್ಲಿ ಅತ್ಯಂತ ದೊಡ್ಡದು ಆಗಿರುತ್ತದೆ. ಇದನ್ನು ಇನ್ನೊಂದು ರೀತಿಯಲ್ಲಿ ಬಿಡಿಸುವುದಾದರೆ ಮೊದಲು 8ರ ಅಪವರ್ತನಗಳನ್ನು ಕಂಡುಹಿಡಿಯಬೇಕು. 8ನ್ನು ಮೊದಲು 2ರಿಂದ 2 × 4. 8ರ ಅಪವರ್ತನಗಳು ಹೀಗಿವೆ. ಅದೇ ರೀತಿ 12ರ ಅಪವರ್ತನಗಳು ಹೀಗಿವೆ. 8 ಮತ್ತು 12ರ ಅಪವರ್ತನಗಳಲ್ಲಿ 2 ಮತ್ತು 2 ಸಾಮಾನ್ಯ ಆಗಿರುವುದರಿಂದ 8 ಮತ್ತು 12ರ ಮಸಾ 2 × 2 4 ಆಗುತ್ತದೆ. ಈಗ ಲಸಾಗು ಲಘುತ್ತಮ ಸಾಮಾನ್ಯ ಗುಣಕ ಅಥವಾ ಅಪವರ್ತ್ಯ. ಇದಕ್ಕೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆಯನ್ನು ನೋಡೋಣ. ಒಂದು ಪ್ಯಾಕೆಟ್ನಲ್ಲಿ 8 ಕೆಂಪು ಸೇಬುಗಳು ಮತ್ತು ಇನ್ನೊಂದು ಪ್ಯಾಕೆಟ್ನಲ್ಲಿ 12 ಹಸಿರು ಸೇಬುಗಳು ಇವೆ. ಕೆಂಪು ಮತ್ತು ಹಸಿರು ಸೇಬುಗಳನ್ನು ಸಮಾನ ಸಂಖ್ಯೆಯಲ್ಲಿ ಖರೀದಿಸಬೇಕು. ಖರೀದಿಸಬೇಕಾದ ಕನಿಷ್ಠ ಕೆಂಪು ಸೇಬುಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ಕನಿಷ್ಠ ಸಂಖ್ಯೆಯನ್ನು ಕೇಳಿರುವುದರಿಂದ ಲಘುತ್ತಮ ಸಾಮಾನ್ಯ ಗುಣಕವನ್ನು ಕಂಡುಹಿಡಿಯಬೇಕು. ಇಲ್ಲಿ ಕೆಂಪು ಸೇಬುಗಳ ಸಂಖ್ಯೆಗೆ ಹಸಿರು ಸೇಬುಗಳ ಸಂಖ್ಯೆ ಒಂದೇ ರೀತಿ ಬರುವವರೆಗೂ ಅದನ್ನು ಗುಣಿಸಬೇಕು. ಇಲ್ಲಿ ಸಮಾನಾಗಿ ಬಂದಿರುವ 24 ಕೊಟ್ಟಿರುವ ಸಂಖ್ಯೆಗಳ ಲಸಾಗು ಆಗಿರುತ್ತದೆ. ಅಂದರೆ 2 ಅಥವಾ ಹೆಚ್ಚು ಸಂಖ್ಯೆಗಳ ಲಘುತ್ತಮ ಸಾಮಾನ್ಯ ಗುಣಕವು ಅವುಗಳ ಎಲ್ಲ ಸಾಮಾನ್ಯ ಗುಣಕಗಳಲ್ಲಿ ಅತ್ಯಂತ ಚಿಕ್ಕದು. ಇದನ್ನು ಇನ್ನೊಂದು ರೀತಿಯಲ್ಲಿ ಕಂಡುಹಿಡಿಯುವುದಾದರೆ 8 ಮತ್ತು 12ನ್ನು ಶೇಷ 1 ಬರುವವರೆಗೂ ಭಾಗಿಸಬೇಕು. ಆದ್ದರಿಂದ ಇಲ್ಲಿ 8 ಮತ್ತು 12ರ ಲಘುತ್ತಮ ಸಾಮಾನ್ಯ ಗುಣಕ 2 × 2 × 2 × 3 24 ಆಗುತ್ತದೆ. ಈಗ ವಾಕ್ಯರೂಪದ ಸಮಸ್ಯೆಯನ್ನು ನೋಡೋಣ. ವಿಜಯನ ಬಳಿ 2 ಬಕೆಟ್ಗಳಿವೆ. ಒಂದರಲ್ಲಿ 75 ಲೀಟರ್ ಹಾಲು ಮತ್ತು ಇನ್ನೊಂದರಲ್ಲಿ 69 ಲೀಟರ್ ನೀರು ಇದೆ. ಅವನು ಆದರ್ಶ ಮಾಪನವನ್ನು ಬಳಸಿಕೊಂಡು ಹಾಲು ಮತ್ತು ನೀರನ್ನು ಅಳೆಯಲು ಬಯಸುತ್ತಾನೆ.
ಅವನು ಆಯ್ಕೆ ಮಾಡಬೇಕಾದ ಅತಿ ದೊಡ್ಡ ಮಾಪನವನ್ನು ಕಂಡುಹಿಡಿಯಿರಿ. ಇಲ್ಲಿ ಅತಿ ದೊಡ್ಡ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಇಲ್ಲಿ ಲಸಾಗು ಮಾಡಬೇಕಾ ಮಸಾ ಮಾಡಬೇಕಾ? ಹೌದು, ಇಲ್ಲಿ ಮಸಾ ಕ್ರಿಯೆಯನ್ನು ಮಾಡಬೇಕು. ಪರಿಹಾರವನ್ನು ನೋಡೋಣ. ಈಗ ಮೊದಲು 75ರ ಅವಿಭಾಜ್ಯ ಅಪವರ್ತನಗಳನ್ನು ಕಂಡುಹಿಡಿಯಬೇಕು. ಮೊದಲು 75ಅನ್ನು 3ರಿಂದ ಭಾಗಿಸೋಣ. 3 × 25. ನಂತರದಲ್ಲಿ 25ಅನ್ನು 5ರಿಂದ ಭಾಗಿಸಿದಾಗ 5 × 5 25 ಬರುತ್ತದೆ. ಕೊನೆಯಲ್ಲಿ ಉಳಿದಿರತಕ್ಕಂಥ 5ರಿಂದ ಸಂಪೂರ್ಣವಾಗಿ ಭಾಗವಾಗುತ್ತದೆ. ಅಂದರೆ 75ರ ಅವಿಭಾಜ್ಯ ಅಪವರ್ತನಗಳು 3 × 3 × 3. ಅದೇ ರೀತಿ ಈಗ 69ರ ಅವಿಭಾಜ್ಯ ಅಪವರ್ತನಗಳನ್ನು ಕಂಡುಹಿಡಿಯೋಣ. 69 3ರಿಂದ ಮೊದಲು ಭಾಗವಾಗುತ್ತದೆ. 3 × 23 69 ಆಗುತ್ತದೆ. ಇಲ್ಲಿ ಬಂದಿರತಕ್ಕಂಥ 23 ಅವಿಭಾಜ್ಯ ಸಂಖ್ಯೆ ಆಗಿರುವುದರಿಂದ ಅದು 23ರಿಂದ ಭಾಗವಾಗುತ್ತದೆ. ಅಂದರೆ 69ರ ಅವಿಭಾಜ್ಯ ಅಪವರ್ತನಗಳು 3 × 23. ಅಂದರೆ ಇಲ್ಲಿ 75 ಮತ್ತು 69ರಲ್ಲಿ ಸಾಮಾನ್ಯ ಅಪವರ್ತನವು 3 ಆಗಿರುವುದರಿಂದ 75 ಮತ್ತು 69ರ ಮಸಾ 3 ಆಗಿರುತ್ತದೆ. ಆದ್ದರಿಂದ ವಿಜಯ್ ಆಯ್ಕೆ ಮಾಡಬೇಕಾದ ಅತಿ ದೊಡ್ಡ ಮಾಪನ 3 ಲೀಟರ್ದಾಗಿರುತ್ತದೆ. ಈಗ ಇನ್ನೊಂದು ಪ್ರಶ್ನೆಯನ್ನು ನೋಡೋಣ. ಒಂದು ಪೆನ್ಸಿಲ್ ಪ್ಯಾಕೆಟ್ನಲ್ಲಿ 10 ಪೆನ್ಸಿಲ್ ಮತ್ತು ಒಂದು ರಬ್ಬರ್ ಪ್ಯಾಕೆಟ್ನಲ್ಲಿ 12 ರಬ್ಬರ್ಗಳು ಬರುತ್ತವೆ. ಪ್ರತಿ ಪೆನ್ಸಿಲ್ಗೆ 1 ರಬ್ಬರ್ ಹೊಂದುವ ಹಾಗೆ ರಾಜು ಕಡಿಮೆ ಸಂಖ್ಯೆಯ ಪೆನ್ಸಿಲ್ ಮತ್ತು ರಬ್ಬರ್ ಪ್ಯಾಕೆಟನ್ನು ಕೊಳ್ಳಲು ಬಯಸುತ್ತಾನೆ. ಹಾಗಾದರೆ ರಾಜು ಎಷ್ಟು ಪೆನ್ಸಿಲ್ ಮತ್ತು ರಬ್ಬರ್ ಪ್ಯಾಕೆಟ್ಗಳನ್ನು ಖರೀದಿಸಬೇಕು ಅಂತ ಕೇಳಿದ್ದಾರೆ. ಇಲ್ಲಿ ಕಡಿಮೆ ಅಂತ ಕೇಳಿರೋದರಿಂದ ನಾವು ಲಸಾ ಕ್ರಿಯೆಯನ್ನು ಅಥವಾ ಲಸಾಗು ಕ್ರಿಯೆಯನ್ನು ಮಾಡಬೇಕು. ಹಾಗಾದರೆ ಪರಿಹಾರವನ್ನು ನೋಡೋಣ. ಪ್ಯಾಕೆಟ್ನಲ್ಲಿರುವ ಪೆನ್ಸಿಲ್ಗಳ ಸಂಖ್ಯೆ 10, ಪ್ಯಾಕೆಟ್ನಲ್ಲಿರುವ ರಬ್ಬರ್ಗಳ ಸಂಖ್ಯೆ 12. ಮೊದಲು 10 ಮತ್ತು 12ರ ಲಸಾವನ್ನು ಕಂಡುಹಿಡಿಯೋಣ. ಇಲ್ಲಿ ಶೇಷ 1 ಬರುವವರೆಗೂ 10 ಮತ್ತು 12ಅನ್ನು ಭಾಗಿಸಬೇಕು. ಇಲ್ಲಿ 10 ಮತ್ತು 12ರ ಲಸಾಗು 2 × 2 × 3 × 5 = 60. ರಾಜು 60 ಪೆನ್ಸಿಲ್ ಮತ್ತು ರಬ್ಬರನ್ನು ಖರೀದಿಸಬೇಕು. ರಾಜು ಖರೀದಿಸಬೇಕಾದ ಪೆನ್ಸಿಲ್ಗಳ ಪ್ಯಾಕೆಟ್ಗಳ ಸಂಖ್ಯೆ 60 / 10 = 6. ಅದೇ ರೀತಿ ರಾಜು ಖರೀದಿಸಬೇಕಾದ ರಬ್ಬರ್ನ ಪ್ಯಾಕೆಟ್ಗಳ ಸಂಖ್ಯೆ 60 / 12 ಅಂದರೆ 5 ಪ್ಯಾಕೆಟ್ಗಳು. ಈಗ ತರಗತಿ 7ರ ಕ್ಲಿಷ್ಟಾಂಶವನ್ನು ನೋಡೋಣ. ಭಿನ್ನರಾಶಿಗಳ ಭಾಗಾಕಾರ ಮಾಡುವುದು. ವಿದ್ಯಾರ್ಥಿಗಳಿಗೆ ಈಗಾಗಲೇ ಭಿನ್ನರಾಶಿಗಳ ಸಂಕಲನ, ಭಿನ್ನರಾಶಿಗಳ ವ್ಯವಕಲನ ಮತ್ತು ಭಿನ್ನರಾಶಿಗಳ ಗುಣಾಕಾರದ ಬಗ್ಗೆ ಪೂರ್ವಜ್ಞಾನ ಇದೆ. ವಿದ್ಯಾರ್ಥಿಗಳು ಭಿನ್ನರಾಶಿಗಳ ಸಂಕಲನ ಮತ್ತು ಭಿನ್ನರಾಶಿಗಳ ವ್ಯವಕಲನ ಮಾಡುವಾಗ ಲಸಾ ಕ್ರಿಯೆಯನ್ನು ಮಾಡುತ್ತಾರೆ. ಅದೇ ರೀತಿ ಭಿನ್ನರಾಶಿಗಳ ಗುಣಾಕಾರ ಮಾಡುವಾಗ ಅಂಶವನ್ನು ಅಂಶಕ್ಕೆ ಮತ್ತು ಛೇದವನ್ನು ಛೇದಕ್ಕೆ ಗುಣಿಸುತ್ತಾರೆ. ಈಗ ಒಂದು ಉದಾಹರಣೆಯನ್ನು ನೋಡೋಣ. ಇಲ್ಲಿ 5ನೇ 2ಅನ್ನು 2ನೇ 3ರಿಂದ ಭಾಗಿಸಬೇಕು. ಈಗ ಅಂಶದಲ್ಲಿರುವ 5ನೇ 2ಅನ್ನು ಹಾಗೆ ಇಟ್ಟು ಛೇದದಲ್ಲಿರುವ 3ನೇ 2ಅನ್ನು ವ್ಯುತ್ಕ್ರಮ ಅಥವಾ ವಿಲೋಮ ಕ್ರಿಯೆಗೊಳಿಸಿ. ವಿಲೋಮ ಕ್ರಿಯೆಗೊಳಿಸಿದಾಗ ಅದು 2ನೇ 3 ಆಗುತ್ತದೆ. ಅದಾದ ನಂತರ ಭಾಗಾಕಾರ ಚಿಹ್ನೆ ಗುಣಾಕಾರ ಚಿಹ್ನೆಗೆ ಬದಲಾಗುತ್ತದೆ. ನಂತರ ಅಂಶವನ್ನು ಅಂಶದಿಂದ ಮತ್ತು ಛೇದವನ್ನು ಛೇದದಿಂದ ಗುಣಾಕಾರ ಮಾಡಬೇಕು. ಆಗ 15ನೇ 4 ಉತ್ತರವಾಗಿ ಸಿಗುತ್ತದೆ. ಈಗ ಇದೇ ರೀತಿಯ ಇನ್ನೊಂದು ಪ್ರಶ್ನೆಯನ್ನು ನೋಡೋಣ. 8ನೇ 3ಅನ್ನು 4ರಿಂದ ಭಾಗಿಸಬೇಕು. ಮೊದಲನೇ ಪ್ರಶ್ನೆಯಂತೆ ಅಂಶದಲ್ಲಿರುವ 8ನೇ 3ಅನ್ನು ಹಾಗೆ ಇಟ್ಟು ಛೇದದಲ್ಲಿರುವ 4ಅನ್ನು 1ನೇ 4 ಎಂದು ಬರೆಯಬೇಕು. ನಂತರ ಅದನ್ನು ವಿಲೋಮಗೊಳಿಸಿದಾಗ ಅದು 4ನೇ 1 ಆಗುತ್ತದೆ. ಈಗ ಭಾಗಾಕಾರ ಚಿಹ್ನೆಯನ್ನು ಗುಣಾಕಾರ ಚಿಹ್ನೆಗೆ ಬದಲಾಯಿಸಿ ಅಂಶವನ್ನು ಅಂಶಕ್ಕೆ ಛೇದವನ್ನು ಛೇದಕ್ಕೆ ಗುಣಿಸಿದಾಗ 32ನೇ 3 ಉತ್ತರವಾಗಿ ಸಿಗುತ್ತದೆ.
ಇಲ್ಲಿ ವಿದ್ಯಾರ್ಥಿಗಳಿಗೆ ಹ ಲ ಬ ಎಂಬ ಸೂತ್ರವನ್ನು ನೀಡುವುದರ ಮೂಲಕ ಅವರಲ್ಲಿ ಇರುವ ಗೊಂದಲವನ್ನು ದೂರಗೊಳಿಸಬಹುದು. ಇಲ್ಲಿ ಹ ಎಂದರೆ ಅಂಶದಲ್ಲಿರುವ ಸಂಖ್ಯೆಯನ್ನು ಹಾಗೆ ಇಡಬೇಕು. ಲ ಎಂದರೆ ಛೇದದಲ್ಲಿರುವ ಸಂಖ್ಯೆಯನ್ನು ಲಾಗ ಹೊಡಿಸಬೇಕು ಮತ್ತು ಬ ಎಂದರೆ ಚಿಹ್ನೆಯನ್ನು ಬದಲಾಯಿಸಬೇಕು. ಈಗ ಇದಕ್ಕೆ ಸಂಬಂಧಿಸಿದಂತೆ ಒಂದು ವಾಕ್ಯ ರೂಪದ ಪ್ರಶ್ನೆಯನ್ನು ನೋಡೋಣ. ರೇಷ್ಮಾಳ ಬಳಿ 180 ಪಕ್ಷಿಗಳಿಗೆ ಸಾಕಾಗುವಷ್ಟು ಆಹಾರವಿದೆ. ಇದು ಅವಳ ಬಳಿ ಇರುವ ಒಟ್ಟು ಪಕ್ಷಿಗಳ 2/3 ಭಾಗ. ಹಾಗಾದರೆ ರೇಷ್ಮಾಳ ಬಳಿ ಇರುವ ಒಟ್ಟು ಪಕ್ಷಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಆಪ್ಷನ್ ಎ 270, ಆಪ್ಷನ್ ಬಿ 120, ಆಪ್ಷನ್ ಸಿ 240, ಆಪ್ಷನ್ ಡಿ 60. ಈಗ ಉತ್ತರವನ್ನು ನೋಡೋದಾದರೆ ರೇಷ್ಮಾ ಆಹಾರವನ್ನು ನೀಡಬಹುದಾದ ಪಕ್ಷಿಗಳ ಸಂಖ್ಯೆ 180. ಒಟ್ಟು ಪಕ್ಷಿಗಳಲ್ಲಿ ರೇಷ್ಮಾ ಆಹಾರವನ್ನು ನೀಡಬಹುದಾದ ಪಕ್ಷಿಗಳ ಭಾಗ 3/2. ರೇಷ್ಮಾಳ ಬಳಿ ಇರುವ ಒಟ್ಟು ಪಕ್ಷಿಗಳ ಸಂಖ್ಯೆ = ರೇಷ್ಮಾ ಆಹಾರವನ್ನು ನೀಡಬಹುದಾದ ಪಕ್ಷಿಗಳ ಸಂಖ್ಯೆ ಡಿವೈಡೆಡ್ ಬೈ ಒಟ್ಟು ಪಕ್ಷಿಗಳಲ್ಲಿ ರೇಷ್ಮಾ ಆಹಾರವನ್ನು ನೀಡಬಹುದಾದ ಪಕ್ಷಿಗಳ ಭಾಗ = 180 ಡಿವೈಡೆಡ್ ಬೈ 3/2. ಈಗ ಛೇದವನ್ನು 1 ಮಾಡಲು ಅಂಶ ಮತ್ತು ಛೇದದಲ್ಲಿ 2/3ರಿಂದ ಗುಣಿಸಬೇಕು. ಆಗ ಛೇದದಲ್ಲಿ 1 ಬರುತ್ತದೆ. ನಂತರ 180 2/3ರಿಂದ ಗುಣಿಸಿದಾಗ 90 × 3 ಆಗುತ್ತದೆ. ನಂತರ 90 × 3 ಗುಣಿಸಿದಾಗ 270 ಬರುತ್ತದೆ. ಇದು ರೇಷ್ಮಾಳ ಬಳಿಯಿರುವ ಒಟ್ಟು ಪಕ್ಷಿಗಳ ಸಂಖ್ಯೆ. ಆದ್ದರಿಂದ ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರವಾಗಿರುತ್ತದೆ. ಈಗ ಒಂದು ಸಮೀಕ್ಷಾ ಪ್ರಶ್ನೆಯನ್ನು ನೋಡೋಣ. 2ನೇ ಒಂದನ್ನು 2 - 8ನೇ 3ರಿಂದ ಭಾಗಿಸಬೇಕು. ಆಪ್ಷನ್ ಎ 19ನೇ 4, ಆಪ್ಷನ್ ಬಿ 3, ಆಪ್ಷನ್ ಸಿ 13ನೇ 4, ಆಪ್ಷನ್ ಡಿ 8ನೇ 3. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ 13ನೇ 4. ಇದರ ಉತ್ತರವನ್ನು ನೋಡೋದಾದರೆ ಮೊದಲು ಪ್ರಶ್ನೆಯನ್ನು ಹಾಗೆ ಬರೆದುಕೊಳ್ಳಿ. ನಂತರ 2ನೇ ಒಂದನ್ನು ಹಾಗೆ ಇಟ್ಟು ಭಾಗಿಸುವ ಸಂಖ್ಯೆಯಲ್ಲಿ 2ನ್ನು 2/1 ಅಂತ ಬರ್ಕೋಬಹುದು. ಮೊದಲು ಭಾಗಿಸುವ ಸಂಖ್ಯೆಯಲ್ಲಿನ 1 ಮತ್ತು 8ರ ಲಸಾಅವನ್ನು ಕಂಡುಹಿಡಿಯಿರಿ. ಲಸಾಅ ಇಲ್ಲಿ 8 ಬರುತ್ತದೆ. ಈಗ ಲಸಾಅವನ್ನು ಅಂಶ ಮತ್ತು ಛೇದಕ್ಕೆ ಗುಣಿಸಿದಾಗ 8ನೇ 16 ಮೈನಸ್ 8ನೇ 3 ಬರುತ್ತದೆ. ಇದನ್ನು ಸರಳೀಗೊಳಿಸಿದಾಗ 13ನೇ 4 ಉತ್ತರವಾಗಿ ಸಿಗುತ್ತದೆ. ಇಲ್ಲಿಯವರೆಗೂ 4ರಿಂದ 7ನೇ ತರಗತಿಯ ಕ್ಲಿಷ್ಟಾಂಶಗಳನ್ನು ನೋಡಿದ್ದೇವೆ. ಮುಂದೆ FLN ಬಗ್ಗೆ ನೋಡೋಣ. ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನ. ಆಗಸ್ಟ್ ತಿಂಗಳಿನ 2 ಥೀಮ್ಗಳು ಈ ರೀತಿ ಇವೆ. ಈ 2 ತಿಂಗಳುಗಳಲ್ಲಿರುವ ಕಲಿಕಾ ಫಲಗಳಿಗೆ ಸಂಬಂಧಿಸಿದಂತೆ 8ರಿಂದ 10 ಹೆಡ್ಡಿಂಗ್ಗಳನ್ನಾಗಿ ಈ ರೀತಿ ಮಾಡಿ ಮಕ್ಕಳಿಗೆ ಅಭ್ಯಾಸ ಹಾಳೆಗಳನ್ನು ಕೊಡಬಹುದು. ಇಲ್ಲಿ ಥೀಮ್ 1 ಸಂಕಲನದ ಪ್ರಕಾರ ಸಂಖ್ಯಾಬಂಧಗಳು. ಮೊತ್ತ 8 ಆಗಿರುವ ಲೆಕ್ಕಗಳು, ಸಂಖ್ಯೆಗಳೊಂದಿಗೆ ಸಂಕಲನ ಅಡ್ಡಸಾಲು, ಸಂಖ್ಯೆಗಳೊಂದಿಗೆ ಸಂಕಲನ ಕಂಬಸಾಲು, ಬಿಟ್ಟು ಹೋದ ಸಂಕಲಕಗಳು ಅಥವಾ ಸಂಕಲ್ಯ, ಪದರೂಪದ ಸಮಸ್ಯೆಗಳು. ಈ ರೀತಿ ಹೆಡ್ಡಿಂಗ್ಗಳನ್ನು ನೋಡುವುದು ಮತ್ತು ಅದಕ್ಕೆ ಅನುಗುಣವಾಗಿ ಕೆಲವು ಪ್ರಶ್ನೆಗಳನ್ನು ಸಹ ನೋಡುತ್ತೇವೆ. ಅದೇ ರೀತಿ ಕಥೆ, ಪದ್ಯ, ಪಜಲ್ ಅಥವಾ ಚಟುವಟಿಕೆಗಳನ್ನು ನೀಡಿ ಅದಕ್ಕೆ ಅನುಗುಣವಾಗಿ ಕೆಲವು ಪ್ರಶ್ನೆಗಳನ್ನು ಕೇಳಬಹುದು. ಈ ರೀತಿ 3 ಹಂತಗಳಾಗಿ ನೋಡಬಹುದು. ಹಂತ 1 ಈಸಿ, ಹಂತ 2 ಮೀಡಿಯಂ ಮತ್ತು ಹಂತ 3 ಹಾರ್ಡ್ ಆಗಿರುತ್ತದೆ. ಅದೇ ರೀತಿ ವ್ಯವಕಲನದಲ್ಲಿಯೂ ಸಹ 3 ಹಂತಗಳನ್ನು ಈ ರೀತಿ ನೋಡ್ತೇವೆ. ಟೀಚೋಪಿಯಾದಲ್ಲಿ ಹಲವಾರು ಸಂಪನ್ಮೂಲಗಳು ಲಭ್ಯವಿರುತ್ತವೆ. ಅದಕ್ಕೆ ಅನುಗುಣವಾಗಿ ಯೋಜನೆ ಆಧಾರಿತ ಕಲಿಕೆ, ಅಭ್ಯಾಸ ಹಾಳೆ. ಈ ಅಭ್ಯಾಸ ಹಾಳೆಗಳಲ್ಲಿ 40ರಿಂದ 50 ಪ್ರಶ್ನೆಗಳಿರುತ್ತವೆ ಮತ್ತು ಅದಕ್ಕೆ ಉತ್ತರವೂ ಸಹ ಇರುತ್ತದೆ. ಪಾಠ ಯೋಜನೆ, ಎಕ್ಸ್ಪ್ಲೇನರ್ ವಿಡಿಯೋಸ್ ಹಾಗೂ ಪರಿಕಲ್ಪನಾ ನಕ್ಷೆ, ಈ ಎಲ್ಲ ಸಂಪನ್ಮೂಲಗಳು ನಮ್ಮ
ಟೀಚೋಪಿಯಾ ಆ್ಯಪ್ನಲ್ಲಿ ಲಭ್ಯವಿರುವುದರಿಂದ ಇದನ್ನು ಬಳಕೆ ಮಾಡಿಕೊಳ್ಳಿ. ಧನ್ಯವಾದಗಳು.